ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹಫೀಜ್ ಸಯೀದ್ಗೆ ಪಾಕಿಸ್ತಾನದ ಒಳಗಡೆ ಈಗ ಶುರುವಾಗಿದೆ ಅಸಲಿ ಆತಂಕ. ಆಪರೇಷನ್ ಸಿಂಧೂರ್ ಮತ್ತು ಉಗ್ರರ ತಲೆ ಉರುಳಿಸಿದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಬಿಗ್ ಆಪರೇಷನ್ ನಡೀತಾ ಇದೆ. ಯಾರಿಂದಾದರೂ ಆಗಲಿ ಒಟ್ಟಿನಲ್ಲಿ ನಡೀತಾ ಇದೆ. ಮೊನ್ನೆಯಷ್ಟೇ ಸೈಫುಲ್ಲಾ ಆತ ಹಫೀಜ್ ಸಯೀದ್ನ ಬಲಗೈ ಬಂಟ ಮತ್ತು LITಯ ಒಬ್ಬ ಟಾಪ್ ಕಮಾಂಡರ್ ಆಗಿದ್ದ ಆತ ಸತ್ತು ಬಿದ್ದ ಸುದ್ದಿ ಬಂದ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಆಪರೇಷನ್ ಆಗಿದೆ. ಏನದು ಹಾಗಾದ್ರೆ ಮನೆಯ ಬಳಿಯೇ ಹೋಗಿ ನಡೆಸಿರುವಂತಹ ಕಾರ್ಯಾಚರಣೆ. ಹಫೀಜ್ ಸಯೀದ್ಗೆ ಈಗ ಯಾವ ರೀತಿ ಸಾವಿನ ಭಯ ಹತ್ರ ಆಗಿದೆ ಅನ್ನೋದನ್ನ ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ ಮೋದಿಯಿಂದ ಸೇನೆಗೆ ಮಹತ್ವದ ಆದೇಶ. ಉಗ್ರರ ವಿರುದ್ಧ ಬಹುದೊಡ್ಡ ಕಾರ್ಯಾಚರಣೆ ಯಶಸ್ವಿಯಾದ ಬೆನ್ನಲ್ಲೇ ಮೋದಿ ಸೈನ್ಯಕ್ಕೆ ಅತಿ ದೊಡ್ಡ ಸಂದೇಶವನ್ನು ಕೊಟ್ಟಿರುವಂತಹ ಬಿಗ್ ನ್ಯೂಸ್ ಕೂಡ ಈಗ ಔಟ್ ಆಗ್ತಾ ಇದೆ. ಇತ್ತ ಕಾಂಗ್ರೆಸ್ಗೆ ಈ ಬಹುದೊಡ್ಡ ಆಪರೇಷನ್ನನ್ನೇ ಅಲ್ಲಗಳೆಯುವ ರೀತಿಯಲ್ಲಿ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇನ್ನು ಕೆಲವರು ಭಾರತದ ಎಷ್ಟು ವಿಮಾನ ಹೋಯ್ತು ಅಂತಿದ್ದಾರೆ. ಇನ್ನು ಕೆಲವರು ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಟ್ರಂಪ್ ಕಾಲಿಗೆ ಹಿಡ್ಕೊಂಡು ಭಾರತ ಈ ರೀತಿ ಮಂಡಿ ಉರ್ಬೇಕಿತ್ತ ಅನ್ನೋ ರೀತಿಯಲ್ಲಿ ಟೀಕಿಸ್ತಿದ್ದಾರೆ. ಇವ್ರಿಗೆ ಎಲ್ರಿಗೂ ಕೂಡ ಈಗ ನೋಡಿ ಯಾವ ರೀತಿ ಆನ್ಸರ್ ಸಿಗ್ತಾ ಇದೆ ಅಂತ ಒನ್ ಬೈ ಒನ್ ಎಲ್ಲ ಅಪ್ಡೇಟ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಹಫೀಜ್ ಸಯೀದ್ಗೆ ಭಾರತ ಯಾವ ರೀತಿ ಈಗ ಗಾಳ ಹಾಕಿದೆ ಅನ್ನುವಂಥ ಬಿಗ್ ಅಪ್ಡೇಟ್ನ ನಿನ್ನೆ ಸಂಜೆ ಅಷ್ಟೇ ಕೊಟ್ಟಿದ್ದೀವಿ ನಾವು. ಹಫೀಜ್ ಸಯೀದ್ನ ಕೂಡಲೇ ಹಸ್ತಾಂತರಿಸಿ ಭಾರತಕ್ಕೆ ಕೊಟ್ಟು ಬಿಡಿ, ಹೇಗೆ ರಾಣಾನನ್ನ ಅಮೆರಿಕ ನಮಗೂ ಕೊಡ್ತೋ. ಯಾಕಂದ್ರೆ ನಮ್ಮಲ್ಲೊಂದು ದೊಡ್ಡ ಉಗ್ರ ದಾಳಿಯ ಭಾಗವಾಗಿದ್ದ ಆತ, ಮಾಸ್ಟರ್ ಮೈಂಡ್ ಆಗಿದ್ದ. ಸೊ ನಮಗೆ ಬೇಕು ಅಂತ ಒತ್ತಡ ಹೇರಿ ಅಮೆರಿಕದಿಂದ ರಾಣಾನನ್ನ ಕರ್ಕೊಂಡು ಬಂದಿದ್ದಾಯ್ತು. ಅದೇ ರೀತಿಯಲ್ಲಿ ಅಮೆರಿಕ ಕೊಟ್ಟಿದೆ ಅಂದಮೇಲೆ ನೀವು ಯಾಕೆ ಕೊಡೋಕ್ಕಾಗಲ್ಲ? ಹಫೀಜ್ ಸಯೀದ್ನ ಈ ಕೂಡಲೇ ಹಸ್ತಾಂತರಿಸಿ. ಲಖ್ವಿ, ಸಯೀದ್ ಸೇರಿದಂತೆ 3-4 ಜನ ಪ್ರಮುಖರ ಲಿಸ್ಟ್ ಕೊಟ್ಟು ಪಾಕಿಸ್ತಾನಕ್ಕೆ ಕಟ್ಟಾಜ್ಞೆಯನ್ನು ಹೊರಡಿಸಿದೆ ಭಾರತ. ಕೊಡ್ತೀರಾ ಇಲ್ವಾ ಇವ್ರನ್ನ ಅಂತ. ಈಗ ಅವರು ಕೊಡಲ್ಲ ಅಂತ ಅಫಿಷಿಯಲಿ ಹೇಳ್ತಾರೋ, ಏನು ಕಾರಣ ಕೊಡ್ತಾರೆ, ವಿಶ್ವಸಂಸ್ಥೆಗೆ ಎದುರು ಈ ವಿಚಾರ ಹೋದ್ರೆ ಏನು ಮಾಡ್ತಾರೆ ಅನ್ನೋದೆಲ್ಲ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ. ಕೊಡಲ್ಲ ಅಂತ ಹೇಳಿದ್ರೆ ಅದು ಕೂಡ ಭಾರತಕ್ಕೊಂದು ಅಸ್ತ್ರನೇ ಆಗತ್ತೆ ಮುಂದಿನ ಸ್ಟೆಪ್ಗೆ. ಇದ್ರ ನಡುವೆ ನೋಡಿ, ಮೌಲಾನಾ ಅಮೀರ್ ಹಮ್ಜಾ ಈತ ಈ ಲಷ್ಕರ್ ಎ ತೊಯ್ಬಾದ ಒಬ್ಬ ಫೌಂಡರ್. 17 ಜನ ಸೇರಿಕೊಂಡು ಈ ಲಷ್ಕರ್ ಎ ತೊಯ್ಬಾವನ್ನು ಹುಟ್ಟು ಹಾಕಿರ್ತಾರೆ. ಆ ಫೌಂಡರ್ ಮೆಂಬರ್ ಈತ. 17 ಜನರಲ್ಲಿ ಅತ್ಯಂತ ಪ್ರಮುಖನಾಗಿದ್ದ ಹಫೀಜ್ ಸಯೀದ್ಗೆ ಅತಿ ದೊಡ್ಡ ಬಲವಾಗಿರುವಂಥ ಅಮೀರ್ ಹಮ್ಜಾ ಆಗಿದ್ದಂತಹ ಅಮೀರ್ ಹಮ್ಜಾನನ್ನ ಹೊಡೆದಿದ್ದಾರೆ. ಇನ್ನು ಜೀವ ಇದೆ, ಉಸಿರಾಡ್ತಿದ್ದಾನೆ, ಬಟ್ ಕ್ರಿಟಿಕಲಿ ಇಂಜ್ಯೂರ್ಡ್ ಆತ. ಲಾಹೋರ್ನ ಮಿಲಿಟರಿ ಹಾಸ್ಪಿಟಲ್ಗೆ ತಗೊಂಡು ಹೋಗಿದ್ದಾರೆ. ISIನವರು, ಪಾಕಿಸ್ತಾನದ ISIನವರು ಓಡೋಡ್ ಬಂದು ಆತನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಮನೆ ಹತ್ರನೇ ಬಂದು ಹೊಡೆಯಲಾಗಿದೆ. ಒಂದು ಇನ್ಫಾರ್ಮೇಶನ್ ಪ್ರಕಾರ ಬಂದೂಕುದಾರಿಗಳು, ಅನ್ನೌನ್ ಗನ್ಮ್ಯಾನ್ಗಳ ದಾಳಿ. ಇನ್ನೊಂದು ಕಡೆ ಹೇಳ್ತಾ ಇರೋದು ಗುಂಡೇಟಲ್ಲ, ಇದು ಹಿಟ್ ಆ್ಯಂಡ್ ರನ್ ರೀತಿಯಲ್ಲಾಗಿದೆ. ಆತ ಮನೆ ಹತ್ರ ಹೊರಗಡೆ ಬರ್ತಾ ಇದ್ದ ಹಾಗೆ ಗಾಡಿಯೊಂದು ಬಂದು, ಯಾವುದೋ ಮುಸುಕುದಾರಿ ಇದ್ದಂತಹ ಗಾಡಿಯೊಂದು ಬಂದು ಆತನಿಗೆ ಗುದ್ದಿದೆ. ಕ್ರಿಟಿಕಲಿ ಇಂಜ್ಯೂರ್ಡ್ ಆತ. ಬದುಕೋದು ಬಹಳ ಕಷ್ಟ ಅಂತ ಹೇಳಲಾಗ್ತಿದ್ದು. ಮತ್ತೊಂದು ಗುಡ್ ನ್ಯೂಸ್ ಈಗ ಪಾಕಿಸ್ತಾನದಿಂದ ಬರ್ತಿರೋದು. ಆಫ್ ದಿ ಫೌಂಡರ್ಸ್, ಅಲ್ಲಿ ಫೌಂಡರ್ ಮೆಂಬರ್ಗಳಲ್ಲಿ ಈತ ಕೂಡ ಅತ್ಯಂತ ಪ್ರಮುಖ. ಸೊ ಹೆಂಗಾಗಿದೆ ಈಗ ಪಾಕಿಸ್ತಾನದಲ್ಲಿ ಅಂದರೆ, ಉಗ್ರರಿಗೆ ಅದು ಸ್ವರ್ಗ ಸೇಫ್ ಅಂತ ಇತ್ತು. ಆದರೆ ಉಗ್ರರೀಗ ನಿಲ್ಲೋದಕ್ಕೂ ಕೂರೋದಕ್ಕೂ ಯೋಚನೆ ಮಾಡಬೇಕು. ಆ ರೀತಿಯಲ್ಲಿ ಕಾರ್ಯಾಚರಣೆ ಆಗ್ತಿದೆ. ಈಗಾಗಲೇ 32-33 ತಲೆಗಳು ಉರುಳಿರೋದು ಪಾಕಿಸ್ತಾನದಲ್ಲಿ ಈ ರೀತಿ ಅನ್ನೌನ್ ಗನ್ಮ್ಯಾನ್ಗಳಿಂದ. ಅದು ಭಾರತದ ರಾ ಮಾಡ್ತಿರೋ ಕೆಲಸ ಅಂತ ಪಾಕಿಸ್ತಾನ ನಿರಂತರವಾಗಿ ಆರೋಪ ಮಾಡ್ಕೊಂಡೇ ಬರ್ತಿದೆ. ಮೊನ್ನೆಯಷ್ಟೇ ಒಬ್ಬ ದೊಡ್ಡ ಉಗ್ರ ಸೈಫುಲ್ಲಾ ಸತ್ತು ಬಿದ್ದ. ಆತನನ್ನ ಪಾಕಿಸ್ತಾನದ ಫ್ಲಾಗ್ ಸುತ್ತಿ ಭಯಂಕರ ಸರ್ಕಾರಿ ಗೌರವ ಎಲ್ಲ ಕೊಡ್ತು. ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ದ ಆತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಈಗ ಅದ್ರ ಬೆನ್ನಲ್ಲೇ ಅಮೀರ್ ಹಮ್ಜಾಗೆ ಬಿದ್ದಿದೆ ಪೆಟ್ಟು. ಸೊ ಹಫೀಜ್ ಸಯೀದ್ಗೆ ಈಗ ಶುರುವಾಗಿದೆ ಢವಢವ. ಒಂದ್ ಕಡೆ ಭಾರತ ಪಾಕಿಸ್ತಾನಕ್ಕೆ ಈತನನ್ನ ಹಸ್ತಾಂತರಿಸಲೇಬೇಕು ಅನ್ನುವಂಥ ಬಿಗ್ ಡಿಮ್ಯಾಂಡ್ ಅನ್ನ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಹಾಕಿರೋದು. ಅಷ್ಟೇ ಅಲ್ಲ, ಆ ಡಿಮ್ಯಾಂಡ್ ಜೊತೆಗೆ ಆಪರೇಷನ್ ಸಿಂಧೂರ ನಿಂತಿಲ್ಲ, ನೆನಪಿದೆಯಾ ಅನ್ನುವಂಥ ಸಂದೇಶವನ್ನು ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಇದ್ರ ಬೆನ್ನಲ್ಲೇ ಈ ಕಾರ್ಯಾಚರಣೆ ಮಹತ್ವ ಪಡ್ಕೊಳ್ತಿರೋದು. ಮತ್ತೊಂದು ಕಡೆ ಮೋದಿಯಿಂದ, ದೇಶದ ಪ್ರಧಾನಿಯಿಂದ ಏನು ಆದೇಶ ಸೇನೆಗೆ ಅಂತ ಕೇಳಿದ್ರೆ, ಬಾರ್ಡರಲ್ಲಿ ಪಾಕಿಸ್ತಾನ್ ಮತ್ತು ಇಂಡಿಯಾ ಬಾರ್ಡರಲ್ಲಿ ಮತ್ತಷ್ಟು ಕೆಲಸ ಶುರುವಾಗಬಹುದು ಉಗ್ರರದ್ದು. ಅಥವಾ ಯಾವುದೇ ಭಾಗದಲ್ಲಿ ಏನೇ ಇದ್ರೂ ಕೂಡ ನಮ್ಮ ಕಣ್ಣು ವ್ಯಾಪ್ತಿಯಲ್ಲೇ ಇದೆ, ಅದು ಕಣ್ಣಳತೆ ದೂರನೇ ನಮಗೆ ಅನ್ನೋದನ್ನು ನಿನ್ನೆಯಷ್ಟೇ ನಮ್ಮ ಮಿಲಿಟರಿ ಪ್ರಮುಖ ಅಧಿಕಾರಿ ಒಬ್ಬರು ಹೇಳಿದ್ರು. ಏನಂತ, ನೀವು ಸುಮ್ಮನೆ ಸೇನಾ ನೆಲೆ ಎಲ್ಲ ಅಲ್ಲಿ ಸ್ಥಳಾಂತರ ಮಾಡ್ತಿರೋದು, ನೀವು ಯಾವುದೇ ಭಾಗದಲ್ಲಿ ದೊಡ್ಡ
ಬಿಲವನ್ನ ಕೊರಕೊಂಡಲ್ಲೂ ಸೇನಾ ನೆಲೆ ಮಾಡಿಕೊಂಡ್ರು ಕೂಡ ನಮ್ಮ ವ್ಯಾಪ್ತಿಯಲ್ಲೇ ಇರೋದು, ನಮ್ಮ ಅಸ್ತ್ರಗಳೆಲ್ಲ ನಿಮ್ಮ ಇಡೀ ಪಾಕಿಸ್ತಾನ ಕವರ್ ಮಾಡೋ ರೇಂಜನ್ನು ಹೊಂದಿದೆ. ಸೊ ಅದು ವ್ಯರ್ಥ ಪ್ರಯತ್ನ, ನಿಮ್ಮದು ನೆನಪಿರ್ಲಿ ಅನ್ನೋ ಎಚ್ಚರಿಕೆಯನ್ನೆಲ್ಲ ಕೊಟ್ಟಿದ್ರಲ್ಲ. ಈಗ ನೋಡಿ, ನಾವು ಮೊನ್ನೆ ನುಗ್ಗು ಹೊಡೆದು 150 ಉಗ್ರರ ತಲೆ ತೆಗೆದು ಬಂದ್ವಿ. ಈಗ ಮೋದಿ ಕೊಟ್ಟಿರೋ ಆದೇಶ ಏನಪ್ಪಾ ಅಂತ ಕೇಳಿದ್ರೆ ಮತ್ತೆ ಶುರುವಾಗಬಹುದು. ಅಲ್ಲಿ ಉಗ್ರರ ಕ್ಯಾಂಪ್ಗಳನ್ನು ನಾವೇ ನಿರ್ವಹಿಸ್ಕೊಡ್ತೀವಿ ಅಂತ ಸರ್ಕಾರನೇ ಹೇಳಿದೆ. ಪಾಕಿಸ್ತಾನದ ಸರ್ಕಾರ ಮಿನಿಸ್ಟ್ರೇ ಬಂದು ಹೇಳೋಗಿದ್ದಾರೆ. ನಿರ್ಮಾಣ ಬೇರೆ ಸ್ವರೂಪದಲ್ಲಾಗಬಹುದು. ಯಾವುದೇ ಉಗ್ರ ಲಾಂಚ್ ಪ್ಯಾಡ್ಗಳು ಅಲ್ಲಿ ಶಿಬಿರಗಳು ಹುಟ್ಟುಕೊಂಡ್ರೆ ಮತ್ತೆ ಅದನ್ನು ಹೊಡೆದು ಹಾಕಿ, ಯಾಕಂದ್ರೆ ನಾವು ಅವ್ರ ಜೊತೆ ಸೇನೆ ಜೊತೆ ಏನು ಯುದ್ಧಕ್ಕೆ ಹೋಗ್ತಿಲ್ವಲ್ಲ. ಉಗ್ರರು ಇದ್ರೆ ನಾಳೆ ಪಹಲ್ಗಾಮ್ ದಾಳಿ ಅಂತದ್ದು ಮತ್ತೊಂದಾಗಬಹುದು. ಜಸ್ಟ್ ಲೈಕ್ ಹೈದರಾಬಾದಲ್ಲಿ ಇನ್ನೊಂದು ಪ್ರಯತ್ನಕ್ಕೆ ಎಲ್ಲ ತಯಾರಿ ಆಗೇ ಬಿಟ್ಟಿತ್ತು, ಅದನ್ನು ವಿಫಲಗೊಳಿಸಿದ್ದಾರೆ ನಮ್ಮ ಅಧಿಕಾರಿಗಳು. ಅದೇ ರೀತಿ ಉಗ್ರರ ಯಾವುದೇ ಚಲನವಲನ ಅಲ್ಲಿ ಕಂಡು ಬಂದರೆ ಬಾರ್ಡರಲ್ಲಿ ಒಳಗಡೆ, ಪಾಕಿಸ್ತಾನದ ಒಳಗಡೆ ಏನು ನಡೀತಿದೆ ಅನ್ನೋದ್ರ ಮೇಲೂ ಕಣ್ಣಿರಿಸಿರ್ತೀವಿ ನಾವು. ಅಲ್ಲೇನಾದರೂ ಕಂಡು ಬಂದರೆ ಹೊಡೆದು ಹಾಕಿ ಅನ್ನುವಂಥ ಆದೇಶ ಈಗ ಸೇನೆಗೆ ಸಿಕ್ಕಿದೆಯಂತೆ. ಸೊ ಜಮ್ಮು ಕಾಶ್ಮೀರದ ಒಳಗಡೆ ನುಗ್ಗು ಬರೋದಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಭಾರತದ ಅಂಚಿಗೆ ಲಾಹೋರು ಇದೆಲ್ಲ ತುಂಬ ಏನು ದೂರ ಇಲ್ವಲ್ಲ, 20-25 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಇವರ ಚಲನವಲನ POK. ಏನಾದರೂ ಸಣ್ಣ ಪ್ರಮಾಣದಲ್ಲಿ ಉಗ್ರರ ಮತ್ತೆ ಅವ್ರನ್ನ ರಿಲೊಕೇಟ್ ಮಾಡುವಂತಹ, ಅವರ ಕೃತ್ಯಕ್ಕೆ ಮರುಚಾಲನೆ ಕೊಡುವಂತಹ ಪ್ರಯತ್ನ ಆದರೂ ಕೂಡ ಭಾರತ ನುಗ್ಗಿ ಹೊಡಿಬಹುದು. ರಾತ್ರೋರಾತ್ರಿ ಯಾವುದೇ ಸುಳಿವಿಲ್ಲದೆ ಆಪರೇಷನ್ ಸಿಂಧೂರ ಮತ್ತೆ ಜಾಗೃತವಾಗಬಹುದು ಅನ್ನುವಂಥ ಬಿಗ್ ನ್ಯೂಸ್ ನೋಡಿ ಈಗ ಸಿಗ್ತಾ ಇದೆ. ಅಂಥದ್ದೊಂದು ಆದೇಶವನ್ನು ಸರ್ಕಾರ ಈಗ ಮಿಲಿಟರಿ ಕೊಟ್ಟಿದೆಯಂತೆ. ಒಂದೊಂದು ಕ್ಷಣವೂ ಕೂಡ ಮೈಯೆಲ್ಲ ಕಣ್ಣಾಗಿ ಅಲ್ಲಾಗ್ತಿರುವಂಥ ಬೆಳವಣಿಗೆಗಳ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ. ಸೊ ಉಗ್ರರನ್ನ ಮಟ್ಟ ಹಾಕೋ ನಿಟ್ಟಿನಲ್ಲಿ, ಪಾಕಿಸ್ತಾನದ ಆಧಾರ ಸ್ತಂಭವನ್ನೇ ಕಿತ್ತು ಬಿಸಾಕೋ ನಿಟ್ಟಿನಲ್ಲಿ ಭಾರತ ದೊಡ್ಡ ಸ್ಟೆಪ್ ತಗೊಳ್ತಿದೆ. ವಿಶೇಷವಾಗಿ ಹಫೀಜ್ ಸಯೀದ್ ಮೇಲೆ ಈಗ ಭಾರತ ಕಣ್ಣಿಟ್ಟಿರೋದು. ಜೀವಂತವಾಗಿ ಆದರೂ ಸರಿ, ಹೆಣವಾಗಿ ಆದರೂ ಸರಿ, ಹಫೀಜ್ ಸಯೀದ್ನನ್ನ ವಶಕ್ಕೆ ತಗೊಳ್ಳೋದಕ್ಕೆ ಭಾರತ ಈಗ ಬಿಗ್ ಸ್ಟೆಪ್ ಅನ್ನೇ ಇಟ್ಟಿದೆ. ಮತ್ತೊಂದು ಕಡೆಗೆ ನೋಡಿ, ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ನಮ್ಮ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆ ಬ್ರೀಫ್ ಮಾಡೋದಕ್ಕೆ ವಿದೇಶಾಂಗ ನಿಯೋಗ ಎಲ್ಲ ತೆರಳುತ್ತಾ ಇದೆಯಲ್ವಾ. ಈಗ ಭಾರತ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಇವ್ರಿಗೆ ಬ್ರೀಫ್ ಮಾಡಿ ಏನು ಹೇಳಬೇಕು, ವಿದೇಶಗಳಿಗೆ ಏನೇನಾಯಿತು ಅನ್ನುವ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿತ್ ಇಮೇಜಸ್ಸು, ಅವ್ರಿಗೇನೇನು ಸಾಕ್ಷಿ ಕೊಡಬೇಕಲ್ಲ, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿ ಕಳ್ಸೋಕ್ಕಾಗಲ್ಲ, ಅದೆಲ್ಲ ಹೇಳಿರೋದು. ಯಾವುದೇ ಕಾರಣಕ್ಕೂ ಟ್ರಂಪ್ ಮಧ್ಯಪ್ರವೇಶ ಇಲ್ಲ ಅನ್ನೋದನ್ನು ಖಚಿತಪಡಿಸ್ತಾ ಇದೆ. ಟ್ರಂಪ್ಗೆ ದುಂಬಾಲು ಬಿದ್ದಿದ್ದು ಪಾಕಿಸ್ತಾನ ಅನ್ನೋದನ್ನು, ಆ ವಿವರವನ್ನೂ ಕೂಡ ಕೊಡಲಾಗಿದ್ದು, ಭಾರತ ಪಾಕಿಸ್ತಾನ ನಡುವಣ ಸಂಘರ್ಷದಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ, ಮಧ್ಯಸ್ಥಿಕೆ ಇರಲೇ ಇಲ್ಲ. ಜಗತ್ತಿನಲ್ಲಿ ಈ ವಿಷಯ ಪ್ರಸ್ತಾಪವಾದಾಗ ಬೇರೆ ಬೇರೆ ವ್ಯಕ್ತಿಗಳು ನಾನಾ ರೀತಿಯ ಸಂದೇಶಗಳನ್ನು ಕಳಿಸೋ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಏನೇ ನಡೆದ್ರು ಅದು 2 ದೇಶಗಳ ಮಧ್ಯೆ ಮಾತ್ರ ನಡೆದಿದೆ. ಸಂಘರ್ಷ ಉಲ್ಬಣಗೊಂಡ್ರು 2 ದೇಶಗಳ ಮಧ್ಯೆ ಅಷ್ಟೇ ಇರುತ್ತೆ. ಕೊನೆಗೊಳ್ಳೋದಿದ್ರು ಉಭಯ ದೇಶಗಳಷ್ಟೇ ನಿರ್ಧಾರ ತಗೊಳುತ್ತೆ. ಕದನ ವಿರಾಮ ಮಾತುಕತೆ ಆರಂಭ ಆಗಿದ್ದು ಪಾಕಿಸ್ತಾನದ DGMOದಿಂದ. ಅಮೆರಿಕ ದುಂಬಾಲು ಬಿದ್ದಿದ್ದು ಪಾಕಿಸ್ತಾನ ಬಿಟ್ಟರೆ ಯಾವ ಟ್ರಂಪು ಯಾವ ಅಮೆರಿಕ ಕೂಡ ಮಧ್ಯಸ್ಥಿಕೆ ವಹಿಸಿಲ್ಲ ಅನ್ನೋದನ್ನ ಈಗ ನೋಡಿ. ಈ ನಿಯೋಗದ ಭಾಗವಾಗಿರುವ ಕಾಂಗ್ರೆಸ್ನ ನಾಯಕರು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ. ಇವರೇನು ಈಗ ಶಶಿ ತರೂರೇನೋ ಓಕೆ BJP ಕಡೆ ವಾಲ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅನ್ಕೊಳ್ಳೋಣ. ಆದರೆ ಇವರೆಲ್ಲ ಏನು BJP ಪರವಾಗಿ ಮಾತಾಡ್ತಿದ್ದವರಲ್ಲ. ಸಲ್ಮಾನ್ ಖುರ್ಷಿದ್ BJPಯನ್ನು ವಾಚಾಮಗೋಚರವಾಗಿ ತರಾಟೆಗೆ ತಗೊಳ್ತಿದ್ದಂಥ ವ್ಯಕ್ತಿ. ಆದರೆ ಇವತ್ತು ಹೇಳ್ತಿದ್ದಾರೆ ಯಾರ ಮಧ್ಯಪ್ರವೇಶವೂ ಇರಲಿಲ್ಲ ಇಲ್ಲಿ, ನೋ ಇಂಟರ್ಫಿಯರೆನ್ಸ್ ಬೈ ಎನಿವನ್ ಅನ್ನೋದನ್ನ ಸಲ್ಮಾನ್ ಖುರ್ಷಿದ್ ಅವರು ಒಬ್ಬ ಸ್ವತಃ ಮುಸಲ್ಮಾನ್ ನಾಯಕನಾಗಿ, ಕಾಂಗ್ರೆಸ್ ನಾಯಕರಾಗಿ ಕಾಂಗ್ರೆಸ್ಗೆ ಶಾಕ್ ಈಗ ಇದು. ಯಾವ ಕಾಂಗ್ರೆಸ್ಸು ಟ್ರಂಪ್ ಕೈಕಾಲು ಹಿಡ್ಕೊಳ್ಬೇಕಾಯ್ತು ಅನ್ನೋ ರೀತಿಯಲ್ಲಿ ಹೀಯಾಳಿಕೆ ಮಾಡ್ತಿದೆಯೋ, ಯಾವ ಕಾಂಗ್ರೆಸ್ ಇದು ಚುಟ್ಪುಟ್ಟು ಸಣ್ಣದೊಂದು ಯುದ್ಧ ಅನ್ನೋ ರೀತಿಯಲ್ಲಿ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನಿನ್ನೆ ಸದ್ದು ಮಾಡ್ತು. ಎಷ್ಟು ವಿಮಾನ ಹೊಡೆದು ಹಾಕಿದ್ದಾರೆ ಭಾರತದ್ದು ಅಂತ ರಾಹುಲ್ ಗಾಂಧಿ ಅವ್ರು ಕೇಳಿದ್ರು. ಆದರೆ ಈಗ ಇದೇ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ ಇದನ್ನು ನಿರ್ಬಂಧಿಸಬಹುದಿತ್ತಲ್ವ, ತನ್ನ ಸಂಸದರನ್ನ ನಮ್ಮ ಸದಸ್ಯರನ್ನು ಕಳಿಸ್ಕೊಡಲ್ಲ ಅಂತ, ಬಟ್ ನಿರ್ಬಂಧಿಸೋದಕ್ಕಾಗ್ತಿಲ್ಲ. ಕಳಿಸ್ಕೊಡ್ತಾ ಇದೆ ಅಂದರೆ ಈಗ ಇವರೇ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನಿಂದ ಹೋಗಿರುವಂತಹ ಈ ನಿಯೋಗದ ಸದಸ್ಯರೇ ಹೇಳ್ತಿದ್ದಾರೆ ಯಾರದ್ದೂ ಹಸ್ತಕ್ಷೇಪ ಇರಲಿಲ್ಲ ಮತ್ತು ಭಾರತ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ಹೇಗೆ ಮಾಡಿದೆ, ಪಾಕಿಸ್ತಾನವನ್ನು ಹೇಗೆ ಬಗ್ಗಬಡಿದಿದೆ ಅನ್ನೋದನ್ನ ಈಗ ಇವರೇ ವಿವರಿಸ್ತಿದ್ದಾರೆ. ನೋಡಿ, ಕಾಂಗ್ರೆಸ್ ಸಿಟ್ಟು ಮಾಡ್ಕೊಂಡಿದೆ, ತಾನು ಕೊಟ್ಟ ಲಿಸ್ಟನ್ನು ಬಿಟ್ಟು ಬೇರೆ ಲಿಸ್ಟ್ ತಗೊಂಡಿದ್ದಾರೆ ಅಂತ. ಸರಿ, ಇವ್ರು ಕೊಟ್ಟಿದ್ದ ಲಿಸ್ಟಲ್ಲಿ ಯಾರ್ಯಾರಿದ್ರು ನೋಡಿ. ಒಬ್ರು ನಾಸಿರ್ ಹುಸೇನ್, ರಾಜ್ಯಸಭೆ ಎಲೆಕ್ಷನ್ ಟೈಮಲ್ಲಿ ನೆನಪಿದೆ, ಪಾಕಿಸ್ತಾನ್ ಜಿಂದಾಬಾದ್, ಖರ್ಗೆ ಅವರ ಪರಮಾಪ್ತ ಇಲ್ಲಿಯವರೇ.
ಅದು FSL ಅಲ್ಲಿ ಬಂತು, ದೊಡ್ಡ ಕಾಂಟ್ರವರ್ಸಿ ಆಯಿತು, ನೆನಪಿದೆ. ಸೊ ಇವರು ಪಾಕಿಸ್ತಾನ್ ಜಿಂದಾಬಾದ್ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದವರು. ಗೌರವ್ ಗೊಗೊಯ್ ಏನು ಹೇಳ್ತಿದ್ದಾರೆ? ಹಿಮಂತ್ ಬಿಸ್ವಾ ಶರ್ಮಾ ಹೇಳ್ತಿರೋದೇ ಇವರು ಹೆಂಡತಿ ಪಾಕಿಸ್ತಾನದ ಲಿಂಕು, ಮತ್ತೊಂದು ಗಂಭೀರವಾದ ಆರೋಪವನ್ನು ಎದುರಿಸ್ತಾ ಇರೋರು, ಸ್ಪೈ ಮಾಡ್ತಿದ್ದಾರೆ ಅನ್ನೋ ತನಕ ಆರೋಪವನ್ನು ಎದುರಿಸ್ತಿರುವಂಥ ವ್ಯಕ್ತಿ. ಇವರು ಹೆಸರನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಯಾರು ಭಾರತದ ವಿರುದ್ಧ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋ ಆರೋಪ ಹೊತ್ತಿದ್ದಾರೋ ಅವರ ಹೆಸರನ್ನೇ ಕೊಟ್ಟಿತ್ತು. ಸೊ ಅವರು ಹೋಗಿ ವಿದೇಶದಲ್ಲಿ ಪಾಕಿಸ್ತಾನದ ಪರ ಬ್ಯಾಟ್ ಮಾಡಬೇಕಿತ್ತ ಅನ್ನೋ ರೀತಿಯಲ್ಲಿ ಬಿಜೆಪಿ ಪ್ರಶ್ನೆ ಎತ್ತಿದೆ. ಇನ್ನೊಬ್ರು ಯಾರು ನೋಡಿ, ಅಮರೇಂದರ್ ಸಿಂಗ್ ರಾಜಾ, ಇವ್ರು ಏನು ಹೇಳಿದ್ರು, ಈ ಪುಲ್ವಾಮಾ ದಾಳಿನೇ ಒಂದು ದೊಡ್ಡ ಪ್ರಹಸನದಂತೆ ಕಂಡು ಬರ್ತಿದೆ, ಇದು ಸರ್ಕಾರನೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದವರು. ಇವರನ್ನ ಲಿಸ್ಟ್ ಔಟ್ ಮಾಡಿದ್ರು. ಸೊ ಇವರನ್ನ ಯಾಕೆ ಕಳಿಸ್ಕೊಡ್ಬೇಕು? ನಮ್ಮ ದೇಶದ ಮಾನವನ್ನ, ನಮ್ಮ ದೇಶದ ಗೌರವ ಘನತೆಯನ್ನ ಮತ್ತೊಬ್ಬರಿಗೆ ಹೋಗಿ ಮಾರು ಬರೋದಿಕ್ಕ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಎತ್ತಿದ್ದು. ಈಗ ಬದಲಾದ ಸ್ವರೂಪದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬೇಕೋ ಕೊಡಲಾಗಿದೆ. TMC ಒಂದು ಚೇಂಜ್ ಮಾಡ್ಕೊಂಡಿದೆ ಹೆಸರನ್ನ. ನಾವು ಹೇಳಿದ್ದೇ ಆಗಬೇಕು ಅಂತ ಹಠ ಹಿಡಿದು ಮಮತಾ ಬ್ಯಾನರ್ಜಿ ಅದನ್ನ ಒಪ್ಕೊಂಡಿದೆ ಸರ್ಕಾರ. ಬಟ್ ಯಾರ ಹಿನ್ನೆಲೆ ಹೆಂಗಿದೆಯೋ ಅಂಥವ್ರನ್ನ ಕೈ ಬಿಡಲಾಗಿದೆ. ಸೊ ಈಗ ಯಾರು ಈ ಆಪರೇಷನ್ ಸಿಂಧೂರ ಪ್ರಶ್ನೆ ಮಾಡ್ತಿದ್ರೋ ಅಂಥವ್ರಿಗೆ ಈಗ ಆಘಾತ ಎದುರಾಗಿದೆ. ಅವರದ್ದೇ ಪಕ್ಷದ ಸದಸ್ಯರ ದೊಡ್ಡ ಜವಾಬ್ದಾರಿ, ಅವ್ರಿಗೆ ಸಿಕ್ಕಿರುವಂಥ ಜವಾಬ್ದಾರಿ ನಿಭಾಯಿಸ್ತಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನೇನು ಮಾತಾಡುತ್ತೆ ಕಾಂಗ್ರೆಸ್? ಈಗ ಅವರ ಸದಸ್ಯರು, ಸಂಸದರು ಈ ರೀತಿ ಹೇಳ್ತಿದ್ದಾರೆ, ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಇನ್ನು ಮುಂದೆ ಹೆಂಗೆ ಇದನ್ನು ತಿರಸ್ಕರಿಸುತ್ತೆ ಅನ್ನೋದೇ ಇರುವಂಥ ಪ್ರಶ್ನೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.